ಇದು ದೋಸೆ ಹಿಟ್ಟು ಇಷ್ಟು ಗಟ್ಟಿ ಇರಬೇಕು. ಇದಕ್ಕೆ ನಾನು 1/4 ಪಾವು ಉದ್ದಿನಬೇಳೆ, 1 ಪಾವು ಅಕ್ಕಿಯಲ್ಲಿ 3/4 ಪಾವು ದೋಸೆ ಅಕ್ಕಿ, 1/4 ಪಾವು ಬಿಳಿ ಕುಚ್ಚಲಕ್ಕಿ, ಆಮೇಲೆ 1 ಸ್ಪೂನ್ ಮೆಂತೆ, 1-2 ಸ್ಪೂನು ಕಡಲೆಬೇಳೆ ಇಷ್ಟೆಲ್ಲ ಹಾಕಿ ಆಮೇಲೆ ಇದನ್ನು ತೊಳೆದು ಬಿಟ್ಟು ನೀರಲ್ಲಿ ಹಾಕಿ ನೆನೆಲಿಕ್ಕೆ 3 ಗಂಟೆ ನೆನೆಲಿಕ್ಕೆ ಬಿಡಬೇಕು. ಇದು ನೆನೆಲಿಕ್ಕೆ ಬಿಡುವಾಗ ಇದಕ್ಕೆ 2 ಮುಷ್ಟಿ ಆಗುವಷ್ಟು ಅವಲಕ್ಕಿ, ದಪ್ಪ ಅವಲಕ್ಕಿ ನೆನೆಸ್ಬಿಟ್ಟು ತೊಳೆದುಬಿಟ್ಟು ಇದು ಅದರೊಟ್ಟಿಗೆ ಹಾಕಿ ನೆನೆಸ್ಬಿಡೋದು. ಅದು 3 ಗಂಟೆ ಆದಮೇಲೆ ಚೆನ್ನಾಗಿ ಗ್ರೈಂಡರಲ್ಲಿ ಹಾಕಿ ರುಬ್ಬಿದರೆ ನೋಡಿ ಈ ಥರ ಹಿಟ್ಟು ಬರುತ್ತೆ. ಈ ಹಿಟ್ಟಿಗೆ ಆಮೇಲೆ 1 ಪಾವು ಅಕ್ಕಿ ಹಾಕಿದ ಮೇಲೆ 1 ಪಾವು ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಅದನ್ನು ಹಾಕಬೇಕು. ಹಿಟ್ಟು ತೆಗೆಯುವಾಗ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಬೆಳಿಗ್ಗೆ ಸ್ವಲ್ಪ ಉಪ್ಪು, 1-2 ಸಣ್ಣ ಸ್ಪೂನಲ್ಲಿ ಸಕ್ಕರೆ, ಇದೆರಡನ್ನು ಹಾಕಿ ಚೆನ್ನಾಗಿ ಇಲ್ಲಿ ಈ ಥರ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು. ದೋಸೆ ಹಿಟ್ಟು ಟೋಟಲಿ ರೆಡಿ. ಈಗಿನ್ನು ದೋಸೆ ತೆಗೆಯೋದು ಹೇಗೆ ಅಂತ ಆಮೇಲೆ ಹೇಳ್ಕೊಡ್ತೀನಿ. ಈಗ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ನೋಡಿ, ನಾನು ಮೊದಲು ಈ ಥರ ಲೈಟರ್ ಯೂಸ್ ಮಾಡ್ತಾಯಿದ್ದೆ. ಇದು ನನಗೆ ಆವಾಗ ಕೈ ಕೊಡ್ತಾ ಇದೆ. 2 ಲೈಟರ್ ಆಯಿತು ಹೊಸದು. ಈಗ ನಾನು ಈ ಥರ ರೀಚಾರ್ಜೇಬಲ್ ಲೈಟರ್ ತಗೊಂಡಿದ್ದೀನಿ. ಇದು ತುಂಬ ಸುಲಭ ಆಗುತ್ತೆ ಗ್ಯಾಸ್ ಹಚ್ಕೊಳ್ಳಿಕ್ಕೆ. ಆನ್ ಮಾಡೋದು, ಇಲ್ಲಿ ಲೈಟ್ ಬರುತ್ತೆ. ಇವಾಗ ನೋಡಿ ಎಷ್ಟು ಬೇಗ ಆಗುತ್ತೆ. ಈಗ ಇದ್ರ ಮೇಲೆ ಇದು ಫ್ರೈ ಆಗಿದೆ, ಅದಕ್ಕೆ ಇವಾಗ ಇದ್ರ ಮೇಲೆ ನಾನು ರೆಡ್ ಚಟ್ನಿ ಹಚ್ತಾ ಇದ್ದೀನಿ. ಇದು ಮಗುಗಾಗಿರೋದ್ರಿಂದ ಸ್ವಲ್ಪ ರೆಡ್ ಚಟ್ನಿ ಹಚ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ನಾವು ಅಷ್ಟು ಹಾಕೋಬೋದು. ಇದು ಸ್ವಲ್ಪ ಖಾರ ಆಗಿರೋದ್ರಿಂದ ಸ್ವಲ್ಪ ಹಚ್ಕೊಂಡಿದ್ದೀನಿ. ಈ ಥರ ಪಲ್ಯ ಹಾಕಿ ಈಗ ದೋಸೆ ರೆಡಿ.